ಮೈನಾರಿಟಿ 98, ಪರಿಶಿಷ್ಟ ಜಾತಿಯರಿಗೆ 130 ಮನೆಗಳು, ಪರಿಶಿಷ್ಟ ಪಂಗಡಕ್ಕೆ 306, ಅಲ್ಪಸಂಖ್ಯಾತರಿಗೆ 99, ಮತ್ತೆ OBC ಅವರಿಗೆ 36, ಜನರಲ್ ಅವರಿಗೆ 51. ಇದು ನಮ್ದು ಟಾರ್ಗೆಟ್ಸ್ ಕೊಟ್ಟಿರೋದು. ಸೊ ಇದರಲ್ಲಿ ಫಂಡ್ ಹೆಂಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ, ಸೆಂಟ್ರಲ್ ಅವರಿಂದ ಪರಿಶಿಷ್ಟ ಜಾತಿಯವರಿಗೆ 1.5 ಲಕ್ಷ, ಪರಿಶಿಷ್ಟ ಪಂಗಡದವರಿಗೆ 1.5 ಲಕ್ಷ, ಅಂದ್ರೆ ಎಲ್ಲರಿಗೂ ಕಾಮನ್ ಆಗಿ ಕೊಡ್ತಾರೆ 1.5 ಲಕ್ಷ ಫಂಡ್. ಆಮೇಲೆ ನಮ್ಮ ರಾಜ್ಯ ಸರ್ಕಾರದಿಂದ ಪರಿಶಿಷ್ಟ ಜಾತಿಯವರಿಗೆ 2 ಲಕ್ಷ, ಪರಿಶಿಷ್ಟ ಪಂಗಡದವರಿಗೆ 2 ಲಕ್ಷ, ಜನರಲ್ ಅವರಿಗೆ 1,20,000, OBC 1,20,000, ಮೈನಾರಿಟಿ 1,20,000. ಅಗೇನ್ ಇವರು ನಮ್ಮ ಬ್ಯಾಲೆನ್ಸ್ ವಿಲ್ ಬಿ ಬೇರ್ಡ್ ಬೈ ನಮ್ಮ ವಸತಿ ಯೋಜನೆ, ವಸತಿ ಸಚಿವ ಅಂದ್ರೆ ವಸತಿ ಇಲಾಖೆಯಿಂದ ಅದು 3 ಲಕ್ಷ ಆಗುತ್ತೆ. ಜನರಲ್ OBC ಅವರಿಗೆ 3,80,000 ಆಗುತ್ತೆ. ಬಟ್ ಇದೆಲ್ಲ ಇನ್ನೂ 1 ಲಕ್ಷ ಕಂಪಲ್ಸರಿ ದಟ್ ಬೆನಿಫಿಷರಿ ಪೇ ಮಾಡಬೇಕಿತ್ತು. ಇದಕ್ಕಿಂತ ಮುಂಚೆ ಹೆಂಗಿತ್ತು ಅಂದ್ರೆ ಈ 3,80,000 ಇದೇನು ವಸತಿ ಇಲಾಖೆಯಿಂದ ಆಗ್ತಾರಲ್ಲ ಅದನ್ನ ಲೋನ್ ಮಾಡಿಸ್ತಾ ಇದ್ರು. ಬಟ್ ಈ ಸರಿ ಈ ಸಚಿವರು ಇವರೇ ಬೇರ್ ಮಾಡ್ತೀವಿ ಅಂತ ಹೇಳಿದ್ರು. ಇಲಾಖೆಯಿಂದನೇ 3,80,000, 3 ಲಕ್ಷ, ಹತ್ರ 4 ಲಕ್ಷದವರೆಗೂ ಇಲಾಖೆಯಿಂದನೇ ಬೇರ್ ಮಾಡ್ತಾರೆ. ಬಟ್ 1 ಲಕ್ಷ ಬೆನಿಫಿಷರಿ DD ಕಟ್ಟಲೇಬೇಕಾಗಿದೆ. ಸೊ ಈಗ ಈ 622 ಮನೆಗಳಿಗೆ ನಮಗೆ 2,100 ಅರ್ಜಿಗಳು ಬಂದಿದ್ದಾವೆ ಆಲ್ರೆಡಿ. ನಮ್ಮ ಪಟ್ಟಣ ಪಂಚಾಯತಿಗೆ ರಿಸೀವ್ ಆಗಿರೋದು. ಅದರಲ್ಲಿ ನಾವು 1700 ಆಲ್ರೆಡಿ ಏನೋ ಸ್ಥಳ ತನಿಖೆ ಮಾಡಿದ್ದೀವಿ. ಖುದ್ದಾಗಿ ನಮ್ಮ ಬಿಲ್ ಕಲೆಕ್ಟರ್ಸು, ಕೆಲವೊಂದು ಹತ್ರ ನಾನು ವಿಸಿಟ್ ಮಾಡಿದ್ದೀನಿ, ಚೀಫ್ ಆಫೀಸರು ವಿಸಿಟ್ ಮಾಡಿದ್ದಾರೆ. 1700 ಫೀಲ್ಡ್ ವೆರಿಫಿಕೇಶನ್ ಆಗಿದೆ. ಅದರಲ್ಲಿ ಈಗ ನಾವು 300 ಬೆನಿಫಿಷರೀಸ್ನ ಏನು ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ದೀವಿ ಈಗ ಆಲ್ರೆಡಿ. ಅದರಲ್ಲಿ ಜನರಲ್ 20, ಪರಿಶಿಷ್ಟ ಜಾತಿಯವರು 82, ಹಿಂದುಳಿದ ವರ್ಗದ ಅವರಿಂದ OBCಯಿಂದ 92, STಯಿಂದ 106. ಬಟ್ ಈಗ ಇನ್ನೂ 2,100 ಇನ್ನೂ ಅರ್ಜಿ ಇದ್ದಾವೆ. ಈಗ ಸೆಕೆಂಡ್ ರೌಂಡ್ ಸ್ಕ್ರೂಟಿನಿಗೂ ಕೂಡ ನಾನು ಆದೇಶ ಮಾಡಿದ್ದೀನಿ. ನಾಳೆ ನಾಡಿದ್ರಲ್ಲಿ ಮತ್ತೆ ಸೆಕೆಂಡ್ ರೌಂಡ್ ಸ್ಕ್ರೂಟಿನಿ ನಡೆಯುತ್ತೆ. ಇನ್ನು 400 ಉಳಿದಿರೋ ಅರ್ಜಿಗಳ ಜೊತೆಗೆ ಮತ್ತೆ ಈಗೇನು 1700 ಏನಿದಾವಲ್ಲ ಅದರಲ್ಲೂ ಕೂಡ ಮತ್ತೆ ವೆರಿಫಿಕೇಶನ್ ಆಗುತ್ತೆ ಇನ್ನೊಂದ್ಸರಿ. ಸೊ ಇದ್ರ ಈಗ ಈಗ ತುಂಬಾ ಜನ ನೀವು ಪತ್ರಕರ್ತರು ಹೇಳ್ದಂಗೆ ಏನೋ ಅವ್ಯವಹಾರ ಆಗಿದೆ ಅಂತೆಲ್ಲ. ಈಗ ನಾನು ಆಡಳಿತ ಅಧಿಕಾರಿಯಾಗಿ ಒಂದು ಕ್ಲಿಯರ್ ಇನ್ಸ್ಟ್ರಕ್ಷನ್, 1 ಲಕ್ಷ ಏನು DD ಕಟ್ಟೋದಿದೆಯಲ್ಲ ಅದನ್ನ ಬಿಟ್ಟು ಯಾರಿಗೂ ಏನೂ ಕೊಡೋ ಅವಶ್ಯಕತೆ ಇಲ್ಲ. MIS ಲಿಂಕ್ ನಮ್ಮ ಆಫೀಸಲ್ಲೇ ಆಗುತ್ತೆ ಖುದ್ದಾಗಿ. ನಮ್ಮ ಆಫೀಸು ಪಟ್ಟಣ ಪಂಚಾಯತಿ 24 ಲೈಕ್ ಇನ್ನೊಂದು 2-3 ದಿನದಲ್ಲಿ ಸರ್ ಕೆಲವೊಬ್ರಿಗೆ ಏನಾಗಿದೆ, ಈಗ ಫೀಲ್ಡಿಂಗ್ ನಾವು ಹೋದಾಗೆ ಅವ್ರ ಮನೇಲಿ ಇರೋದಿಲ್ಲ. ಸೊ ನಮ್ಮವರು ಇಲ್ಲ ಅಂತ ಹಾಗೆ ಬರ್ತಾರೆ. ಸೊ ಅವ್ರು ಹಿಂದೆ ಉಳಿಯೋದು ಬೇಡ ಅಂತ ಈಗ ಆಲ್ರೆಡಿ ಗೊತ್ತಿದೆ. ಕೌಂಟರ್ ಕೂಡ ಓಪನ್ ಮಾಡಿದೀವಿ ಸರ್ ನಾವು ವಾರ್ಡ್ ವೈಸ್ 1ರಿಂದ 10, 10ರಿಂದ 22 ಕೌಂಟರ್ ಪಟ್ಟಣ ಪಂಚಾಯತಿಲಿ ಓಪನ್ ಆಗಿದೆ. ಸೊ ಅರ್ಜಿ ಹಾಕಿದೀವಿ ಮೇಡಮ್, ನಮ್ಮ ಮನೆಗೆ ಯಾರು ಬಂದಿಲ್ಲ ವೆರಿಫಿಕೇಶನ್ ಮಾಡಕ್ಕೆ ಅಂತ ಅಂದವರು ತಗೊಂಬಂದು ಅರ್ಜಿ ಕೊಡ್ಬೋದು. ಈಗಲೂ ಕೂಡ ನಾವು ಈಗಲೂ ಕೂಡ ಮತ್ತೆ ಫೀಲ್ಡ್ ವೆರಿಫಿಕೇಶನ್ ಮಾಡ್ತೀವಿ. ಆಫೀಸ್ ವಿಲ್ ಬಿ ಯಾವಾಗಲೂ ಓಪನ್ ಇರುತ್ತೆ. ಏನೇ ಖುದ್ದಾಗಿ ಮತ್ತೆ ಕೆಲವೊಂದು ಏನೋ ಊಹಾಪೋಹಗಳೆಲ್ಲ ಅರ್ಧಾಡ್ತಾ ಇದ್ದಾವೆ, ಅವ್ರು ಅಷ್ಟು ಇಸ್ಕೊಂಡಿದ್ದಾರೆ ಇಷ್ಟು ಇಸ್ಕೊಂಡಿದ್ದಾರೆ ಅಂತ. ಏನೂ ಆಗಿಲ್ಲ, ಏನೂ ಆಗೋಕ್ಕೆ ಶಾಸಕರು ಇದು ತುಂಬಾ ಆಸೆ ಪಟ್ಟಂಗೆ ಹೇಳ್ದಂಗೆ 9.6 ಎಕರ್ಸ್ ಲ್ಯಾಂಡು ಅಷ್ಟು ಈಸಿ ಇರಲಿಲ್ಲ ಅಲ್ಲಿ ಬಿಡಿಸೋದು. ತುಂಬಾ ಸಮಸ್ಯೆ ಇತ್ತು. ಹದ್ಬಸ್ತಿಗೆ ನಾನೇ ಒಂದು 2-3 ಸರಿ ಹೋಗಿದ್ದೀನಿ. ತುಂಬಾ ಜನ ಎಲ್ಲ ವಿರೋಧ ಮಾಡಿದ್ರು. ಬಟ್ ಊರು ಡೆವಲಪ್ ಆಗಬೇಕು ಅಂದ್ರೆ ವಸತಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೂರಿದ್ರೆ ಹೇಗೋ ಕೂಲಿ ಮಾಡ್ಕೊಂಡಾಗ್ಲಿ ಆ ಮನೇಲೆ ಬದುಕ್ತಾರೆ ಅನ್ನೋದೊಂದಿದೆ. ಆಮೇಲೆ ಈ ಕೆರೆ ಏನಿದೆ, ನಾವು ಕೆರೆ ಏರಿ ಮೇಲಿರೋರ್ಗೂ ಕೂಡ ನಾವು ಅರ್ಜಿ ಹಾಕ್ಸಿದೀವಿ ಸರ್. ಅವ್ರನ್ನೂ ಬೆನಿಫಿಷರಿನ ಐಡೆಂಟಿಫೈ ಮಾಡಿ, ಯಾಕಂದ್ರೆ ಇವಾಗ ನಾವು ಒತ್ತುವರಿ ತೆರವುಗೊಳಿಸ್ಬೇಕು ಅಂದ್ರೆ ಅವ್ರಿಗೊಂದು ಸೂರು ಆಲ್ಟರ್ನೇಟ್ ಕೊಡಲೇಬೇಕಿದೆ. ಸೊ ಅದರಲ್ಲಿ ಕೂಡ ಬೆನಿಫಿಷರಿನ ಚೂಸ್ ಮಾಡ್ತೀವಿ. ಥ್ರೂ ದಿಸ್ ಪ್ರೆಸ್ ಮೀಟ್ ಪಟ್ಟಣ ಪಂಚಾಯತಿ ಯಾವಾಗಲೂ ಓಪನ್ ಇರುತ್ತೆ. ಯಾರು ಯಾವುದೇ ಅರ್ಜಿ ತಂದ್ಕೊಡ್ಬೋದು. ನೀವು ಸ್ಕ್ರೂಟಿನಿ ಮಾಡಿ ಅರ್ಹ ಫಲಾನುಭವಿಗಳು ಏನು ಫಿಟ್ ಆಗ್ತಾರೆ ಸರ್. ಇದರಲ್ಲಿ ಇನ್ನೊಂದು ಎಕ್ಸಸೈಸ್ ಕೂಡ ಮಾಡಿದ್ದೀನಿ, ನಾನು ಹೇಳಕ್ ಇಷ್ಟಪಡ್ತೀನಿ. ನಮ್ಮಲ್ಲಿ ತುಂಬಾ ವಿಧವೆಯರಿದ್ದಾರೆ ಸರ್ ಟೌನಲ್ಲಿ. ನಾನೇನ್ ಮಾಡಿದ್ದೀನಿ, CDPO ಇಂದ ಲೀಸ್ಟ್ ತಗೊಂಡು ನಾವೇ ಖುದ್ದಾಗಿ ಮನೆ ಭೇಟಿ ಮಾಡಿ, ಬಿಕಾಸ್ ಯಾಕಂದ್ರೆ ಅಟ್ಲೀಸ್ಟ್ ನಾವು ಅವ್ರು ಸತ್ತನೋ ವಾಪಸ್ ತಂದು ಕೊಡೋಕ್ಕಂತೂ ಆಗೋದಿಲ್ಲ, ಅಟ್ಲೀಸ್ಟ್ ಸೂರಾದ್ರೂ ಕೊಡೋಣ ಅನ್ನೋದೊಂದಿದೆ. ಸೊ ಯಾವಾಗಲೂ ಓಪನ್ ಇರುತ್ತೆ ಆಫೀಸು. ಎನಿ ಅರ್ಜಿ ನೀವು ಮೇಡಮ್ ಇವರು ಟ್ರೂ ಬೆನಿಫಿಷರಿ ಇದ್ದಾರೆ, ಇವ್ರಿಗೆ ಬಂದಿಲ್ಲ, ನನ್ನ ನಂಬರ್ ತಗೊಂಡು ವಾಟ್ಸಪ್ ಮಾಡ್ಬೋದು, ಇಲ್ಲ ಚೀಫ್ ಆಫೀಸರಿಗೆ ವಾಟ್ಸಪ್ ಮಾಡ್ಬೋದು. ನಾವಿಬ್ರು ಫೀಲ್ಡ್ ವೆರಿಫಿಕೇಶನ್ ಮಾಡಿ ಅರ್ಹ ಇದ್ದರೆ ಖಂಡಿತವಾಗಿ ಕೊಡ್ತೀವಿ. 1 ಲಕ್ಷ ಏನಿದೆ DD ಕಟ್ಟಕ್ಕೆ ಅದಕ್ಕೆ ಜನ ಮುಂದೆ ಬರಲೇಬೇಕಾಗಿದೆ. ಇಲ್ಲ ಅಂದ್ರೆ ಕಾಂಟ್ರಾಕ್ಟರ್ ಮನೆ ಕಟ್ಟೋದಿಲ್ಲ. ಮತ್ತೆ ನೆನೆಗುದಿಗೆ ಯೋಜನೆ ಬಿಡಬಾರ್ದು, ಶಾಸಕರ ಕನಸಿನ ಯೋಜನೆ ಇದೆ. ಸೊ ಇದಕ್ಕೆಲ್ಲ